ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತಿನ ಮ್ಯಾಚಲ್ಲಿ ಗೆದ್ದು RCB ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗೈಸ್. ಹೌದು, ಇವತ್ತು ನಡೆದಂಥ UP ವಾರಿಯರ್ಸ್ ಮತ್ತು RCB ಮ್ಯಾಚಲ್ಲಿ RCB ಅವರು ಭರ್ಜರಿ ಗೆದ್ದು UP ವಾರಿಯರ್ಸ್ಗೆ ಬೆವರು ಇಳಿಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ RCB ಪ್ಲೇಯರ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಏನು ಕಳೆದ 2 ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಂಥ RCB ಅವರು ಕೆಲವೊಂದು ಪ್ಲೇಯರ್ಗಳು ಸ್ವಲ್ಪ ಎಲ್ಲೊಂದು ಕಡೆ ಬ್ಯಾಡ್ ಫಾರ್ಮ್ ಇದ್ದು, ಅವೆಲ್ಲ ಬ್ಯಾಡ್ ಫಾರ್ಮ್ ಇವತ್ತಿನ ಮ್ಯಾಚ್ ಗೆದ್ದು ಮರ್ತಿಸಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ನನಗಂತೂ ಕ್ರೇಜಿ ಅಂತ ಅನ್ಸುತ್ತೆ ಇವತ್ತಿನ ಮ್ಯಾಚ್. ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳೋದು. ಅದರಲ್ಲೂ ನಮಗೆ ಮೈನ್ ಪಾರ್ಟ್ ಮಾಡ್ತಿದ್ದಂಥ ಗ್ರೇಸ್ ಹ್ಯಾರಿಸ್ ಅವರು ಏನು 3-4 ಮ್ಯಾಚ್ಗಳಿಂದ ಆಡದೆ ಇಲ್ದಿರೋದು ಒಂದು ದೊಡ್ಡ ಹೊಡೆತ ಆಗಿತ್ತು RCB ಅವರಿಗೆ. ಅದನ್ನೆಲ್ಲ ಇವತ್ತಿನ ಮ್ಯಾಚಲ್ಲಿ ಮರ್ತಿಸಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಗ್ರೇಸ್ ಹ್ಯಾರಿಸ್ ಅವರು. ಆ ಥರ ಒಂದು ಬ್ಯಾಟಿಂಗ್ ಅಲ್ಲಿ ಇರಲಿ, ಬೌಲಿಂಗ್ ಅಲ್ಲಿ ಎರಡರಲ್ಲೂ ಒಂದು ಆಲ್ರೌಂಡ್ ಪ್ರದರ್ಶನ ಕೊಟ್ಟು ಇವತ್ತಿನ ಮ್ಯಾಚ್ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಫೈನಲ್ಗೆ ಅಂತಾನೆ ಹೇಳ್ಬೋದು ಗೈಸ್. ಇವ್ರ ಜೊತೆಗೆ ಸ್ಮೃತಿ ಮಂದನ್ ಅವರು ಅಷ್ಟೇ 50+ ಹೊಡೆದ್ಬಿಟ್ಟು ಇವತ್ತಿನ ಮ್ಯಾಚ್ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತು ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಸ್ಟಾರ್ಟಿಂಗ್ ಇಂದ ಬರೋದಾದ್ರೆ RCB ಅವರು ಟಾಸ್ ಗೆದ್ದು UP ವಾರಿಯರ್ಸ್ಗೆ ಬ್ಯಾಟಿಂಗ್ ಆಡೋದಕ್ಕೆ ಹೇಳ್ತಾರೆ. ಆದ್ರೆ ಎಲ್ಲೊಂದ್ ಕಡೆ UP ವಾರಿಯರ್ಸ್ ಅವರು ಆಡ್ತಿರೋದು ನೋಡಿದ್ರೆ ಒಂದು 180 ಟಾರ್ಗೆಟ್ ಕೊಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ RCB ಅವರು ಏನು 7ನೇ ಓವರ್ 8ನೇ ಓವರ್ 72 ಹೊಡೆದಿದ್ರು ಗೈಸ್. ಅಂತ ಟೈಮಲ್ಲಿ RCB ಆಪತ್ ಬಾಂಧವ್ಯ ಆಗಿದಂತ ಡೆಕ್ಲಾರ್ಕ್ ಅವ್ರು ಬಂದು 2 ವಿಕೆಟ್ ತಕ್ಕೊಡ್ತಾರೆ ಒಂದೇ ಓವರಲ್ಲಿ. ಅಲ್ಲಿಂದ ಫಾಲ್ ಡೌನ್ ಆಗೋಗುತ್ತೆ ಅಂತ ಹೇಳ್ಬೋದು. UP ವಾರಿಯರ್ಸ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಫೈನಲ್ ಆಗಿ 143 ಕೊಡ್ತಾರೆ RCBಗೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಟ್ ಮಾಡಿರೋಂಥ ದೀಪ್ತಿ ಶರ್ಮಾ 50+ ಹೊಡೆದಿರ್ತಾರೆ. ಮೆಗ್ಲೆನಿಂಗ್ ಅವರು 43 ಹೊಡೆದಿರ್ತಾರೆ. ಇವರಿಬ್ಬರದ್ದು ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಇನ್ಯಾರು ಡಬಲ್ ಡಿಜಿಟ್ ನಂಬರ್ ಹೊಡೆದಿಲ್ಲ ಅಂತಾನೆ ಹೇಳ್ಬೋದು ಗೈಸ್. ಇದೇ ಕೊಲ್ಯಾಪ್ಸ್ ಆಗಿರುತ್ತೆ UP ವಾರಿಯರ್ಸ್ಗೆ. ಇದೇ ಮೈನಸ್ ಪಾಯಿಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಗೈಸ್. ಇನ್ಯಾವ ಬ್ಯಾಟರ್ಸ್ಗಳು ಕೈ ಹಿಡಿಲಿಲ್ಲ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ 143 ಹೊಡೆದು 8 ವಿಕೆಟ್ ಕೊಂಡು RCBಗೆ ಟಾರ್ಗೆಟ್ ಕೊಡ್ತಾರೆ ಗೈಸ್. ಈ ಟಾರ್ಗೆಟ್ ನ ಬೆನ್ನತ್ತಿದ RCB ಅವರು UP ವಾರಿಯರ್ಸ್ಗೆ ಒಳ್ಳೆ ನಾಯಿ ಹೊಡೆದಂಗೆ ಹೊಡೆದ್ರು ಅಂತಾನೆ ಹೇಳ್ಬೋದು ಗೈಸ್. ಸ್ಟಾರ್ಟಿಂಗ್ ಅಲ್ಲಿ 6 ಓವರ್ಗೆ 68 ರನ್ ಹೊಡೆದು ಬಿಸಾಕಿರ್ತಾರೆ. ಅಲ್ಲೇ ಗೊತ್ತಾಯ್ತು ನನಗೆ ಇದು ಯಾವುದೇ ಕಾರಣಕ್ಕೂ UP ವಾರಿಯರ್ಸ್ ಅವ್ರು ಎದ್ದು ಬರಕ್ ಚಾನ್ಸ್ ಇಲ್ಲ ಅಂತ ಅನ್ಕೊಂಡೆ. ಯಾಕೆ ಅಂದ್ರೆ ಏನ್ ಡಾಟ್ ಬಾಲ್ಗಿನ ಬರೀ 4-6 ಡೀಲ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಸ್ಮೃತಿ ಮಂದನ್ ಆಗ್ಲಿ, ಹ್ಯಾರಿಸ್ ಆಗ್ಲಿ ಯಾವ ತರ ಕ್ರೇಜಿ ಪರ್ಫಾರ್ಮೆನ್ಸ್ ನೀಡಿದ್ರು ಅಂದ್ರೆ, ಇವ್ರು ಹ್ಯಾರಿಸ್ ಅವರು ಏನು ನನಗೆ ಇನ್ನು ಶತ್ರು ಟೀಮ್ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ UP ವಾರಿಯರ್ಸ್ ಅಲ್ಲಿ ಮೊದಲು ಆಡಿರ್ತಾರೆ ಯಾರು ಗ್ರೇಸ್ ಹ್ಯಾರಿಸ್ ಅವರು. ಅವ್ರನ್ನ ಬಿಟ್ಟಿರ್ತಾರೆ. ಆ ಒಂದು ಸಿಟ್ಗೋಸ್ಕರ ಫಸ್ಟ್ನೇ ಅಂದ್ರೆ ಲೀಗ್ ಸ್ಟೇಜಲ್ಲಿ ಫಸ್ಟ್ನೇ ಮ್ಯಾಚಲ್ಲೂ ಅಷ್ಟೇ UP ವಾರಿಯರ್ಸ್ ಮೇಲೆ 50+ ಹೊಡೆದಿರ್ತಾರೆ. ಈ ಮ್ಯಾಚಲ್ಲೂ ಅಷ್ಟೇ UP ಮೇಲೆ 50+ ಹೊಡೆದು UP ವಾರಿಯರ್ಸ್ಗೆ ಒಂಥರ ಶತ್ರು ಆಗಿದ್ದಾರೆ ಅಂತ ಹೇಳ್ಬೋದು ಗೈಸ್ ಹ್ಯಾರಿಸ್ ಅವರು. ಟೋಟಲ್ ಆಗಿ ಒಂದೇ ಓವರಲ್ಲಿ ಕ್ರಾಂತಿ ಗೌಡಗೆ 5 4 ಹೊಡಿತಾರೆ ಗೈಸ್. ಕ್ರೇಜಿ ಅಂತಾನೆ ಹೇಳ್ಬೋದು. ಯಪ್ಪ, ನನಗಂತೂ ದೊಡ್ಡಮ್ಮ ಏನು ಸೋಫಿ ಡಿವೈನ್ ಇದ್ರಲ್ಲ ಅವ್ರನ್ನ ಮೀರಿಸ್ತಾರೆ ಅಂತ ಹೇಳ್ಬೋದು ಗೈಸ್. ಆಮೇಲೆ ಇವ್ರ ಜೊತೆಗೆ ಕ್ಯಾಪ್ಟನ್ ಸ್ಮೃತಿ ಮಂದನ ಕ್ಲಾಸಿಯಾಗಿ ಆಡಿದ್ರು ಅಂತ ಹೇಳ್ಬೋದು. 50+ ಸ್ಕೋರ್ ಹೊಡಿತಾರೆ ಇವರು. ಎಲ್ಲೋ ಒಂದ್ ಕಡೆ ಹ್ಯಾರಿಸ್ ಅವರು ಒಂದು 100 ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅನ್ಫಾರ್ಚುನೇಟ್ಲಿ 75ಗೆ ಔಟ್ ಆಗಿ ಹೋಗ್ಬಿಡ್ತಾರೆ. ಸ್ಮೃತಿ ಮಂದನ್ ಅವರು 50+ ಹೊಡಿತಾರೆ. ಮತ್ತೆ ಜಾರ್ಜಿ ವಾಲ್ ಅವರು ಬಂದು ಸಖತ್ತಾಗಿ ಫಿನಿಶಿಂಗ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಗೈಸ್. ಈ ಮ್ಯಾಚ್ನ ನನಗಂತೂ ತುಂಬಾ ಒಂದು ಇಷ್ಟ ಆಗೋಯ್ತು ಈ ಮ್ಯಾಚು. ಮತ್ತೆ ಇನ್ನೊಂದು RCB ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಕ್ರೇಜಿ ಆಗಿತ್ತು ಅಂತ ಗೈಸ್. ಎಲ್ಲೂ ಒಂದು ಬಾಲು ಬಿಟ್ಕೊಡ್ಲಿಲ್ಲ, ಎಲ್ಲೂ ಒಂದು ಕಳಪೆ ಫೀಲ್ಡಿಂಗ್ ಮಾಡಲಿಲ್ಲ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಕ್ಯಾಚಸ್ಗಳೆಲ್ಲ ಹಿಡಿದ್ರು. ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬೋದು. ಮುಂದೆ ಫೈನಲ್ಗೆ ಈ ಒಂದು ಪರ್ಫಾರ್ಮೆನ್ಸ್ ಬೇಕಾಗಿತ್ತು ಗೈಸ್ RCB ತಂಡದಿಂದ. ನನಗಂತೂ ಈ ಪರ್ಫಾರ್ಮೆನ್ಸ್ RCB ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನು ಅನ್ಸುತ್ತೆ ಗೈಸ್? ಬರೋಂಥ RCB ಯಾರ ಮೇಲೆ ಆಡ್ತಾರೆ, ಮತ್ತೆ RCB ಈ ಸಲ ಕಪ್ ಹೊಡೆಯುತ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.